TD ಅಕಾಡೆಮಿ ಅಂತ ಒಂದು ಏನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಈವನ್ ಏನು ಪರ್ ಡೇ ಬಂದು ಮೋರ್ ದೆನ್ 100 to 200 ಪೀಪಲ್ಸ್ ಇನ್ನೂ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇರೋದೆ. ಇದು ಒಂದು ನಾಲೆಜ್ ಕೂಡ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಎಲ್ಲರೂ ಬಂದು ಇದು ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮ್. TIDI ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಬಿಜೆಪಿಯ ಮುಂದಿನ ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ ಯಾರು ಅನ್ನೋ ರೇಸ್ ಶುರುವಾಗಿದೆ. ರೇಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಸ್ಪೆಕ್ಯುಲೇಷನ್ನ ರೇಸ್ ಅಥವಾ ಊಹೆಯ ರೇಸ್ ಶುರುವಾಗಿದೆ. ಪಾರ್ಟಿ ಒಳಗೆ ಅಂತ ದೊಡ್ಡ ರೇಸ್ ಏನು ಇರೋದಿಲ್ಲ, ಯಾಕಂದ್ರೆ ಯಾರು ರೇಸ್ ಮಾಡಿದ್ರು ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋದು ಮೋದಿ ಮತ್ತು ಅಮಿತ್ ಶಾ ಅವರೇ. ಹಾಗಾಗಿ ಇಲ್ಲಿ ಹಾಲಿ ಅಧ್ಯಕ್ಷ JP ನಡ್ಡಾ ಮೋದಿ ಕ್ಯಾಬಿನೆಟ್ಗೆ ಸೇರಿದ್ದಾರೆ. ಅವರ ಅವಧಿ ಕೂಡ ಜೂನ್ ತಿಂಗಳೇ ಲಾಸ್ಟ್. ಹೀಗಾಗಿ ಹೊಸ ಅಧ್ಯಕ್ಷ ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಅಮಿತ್ ಶಾ ಅವರು ಮೋದಿ ಕ್ಯಾಬಿನೆಟ್ನಲ್ಲಿ, ಮಾಮಾಜಿ ಶಿವರಾಜ್ ಸಿಂಗ್ ಚೌಹಾಣ್ ಆಗ್ಬೋದು ಅಂತ ಹೇಳಲಾಗಿತ್ತು, ಅವರು ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ. ಯಾರು ಹಾಗಾದ್ರೆ ಅನ್ನೋದು ಕೆಲ ಹೆಸರುಗಳಂತೂ ನಮ್ಮ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೂ ಕಾರಣ ಆಗ್ತಾ ಇವೆ. ಹಾಗಿದ್ರೆ ಈ ಸಲ ಬಿಜೆಪಿ ರಥಕ್ಕೆ ಸಾರಥಿಯಾಗುವರು ಯಾರು? ಅದರಲ್ಲಿ ಕೇಳಿ ಬರ್ತಿರೋ ಹೆಸರೆಷ್ಟು? ಯಾಕೆ ಬಿಜೆಪಿ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಬಹುದು? ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸುನಿಲ್ ಬನ್ಸಲ್ ಸದ್ಯ ಬಿಜೆಪಿಯಲ್ಲಿ ಉನ್ನತ ಹುದ್ದೆಗೆ ಅತ್ಯಂತ ಜೋರಾಗಿ ಕೇಳಿ ಬರ್ತಾ ಇರೋ ಹೆಸರು ಸುನಿಲ್ ಬನ್ಸಲ್. ಬಿಜೆಪಿಯಲ್ಲಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ 54 ವರ್ಷ ಇವರಿಗೆ ಪಕ್ಷದಲ್ಲಿ ಉತ್ತಮ ಕಂಟ್ರೋಲ್ ಇದೆ. ಅಮಿತ್ ಶಾ ಅವರ ನೀಲಿಗಣ್ಣಿನ ಹುಡುಗ. SP ಮತ್ತು ಕಾಂಗ್ರೆಸ್ ಗಳನ್ನ ಬದಿಗೊತ್ತಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಕಟ್ಟಿದ ಶ್ರೇಯ ಅಮಿತ್ ಶಾ ಅವರಷ್ಟೇ ಪಾರ್ಟಿಯ ಒಳಗೊಳಗೆ ಇವರಿಗೂ ಸಲ್ಲತ್ತೆ. ಅಮಿತ್ ಶಾ ಫೇಸ್ ಆಗಿದ್ರು UP ಸ್ಟ್ರಾಟಜಿದು, ಆದ್ರೆ ಎಲ್ಲವನ್ನ ಜಾರಿಗೊಳಿಸಿದ್ದು, ಸ್ಟ್ರಾಟಜಿಯನ್ನ ಹೆಣೆದಿದ್ದು ಸುನಿಲ್ ಬನ್ಸಲ್. ರಾಜಸ್ಥಾನ್ ಮೂಲದವರಾದ ಬನ್ಸಲ್ ಆರಂಭದಿಂದಲೂ RSS ನೊಂದಿಗೆ ಗುರುತಿಸಿಕೊಂಡಿದ್ರು. 1990ರ ದಶಕದಲ್ಲಿ ಪ್ರಚಾರಕ್ಕೂ ಕೂಡ ಆಗಿದ್ರು. 2017ರಲ್ಲಿ UP ಸ್ಟೇಟ್ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಅಂದ್ರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ. 2022ರಿಂದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮೋದಿ ಮತ್ತು ಅಮಿತ್ ಶಾಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. RSS ನ ಬೆಂಬಲ ಕೂಡ ಇದೆ. ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ತೆಲಂಗಾಣದ ಇನ್ಚಾರ್ಜ್ ಆಗಿದ್ರು. ಅಲ್ಲೆಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಅದಕ್ಕಿಂತ ಮುಖ್ಯವಾಗಿ 2 ಸಲ UPಯನ್ನ ಗೆದ್ದುಕೊಂಡು ಬರುವಲ್ಲಿ ಇವರ ಪಾತ್ರ ನಿರ್ಣಾಯಕವಾಗಿತ್ತು. ಹಾಗಾಗಿನೇ ಇವರ ಸಕ್ಸಸ್ ರೇಟ್ ಚೆನ್ನಾಗಿದೆ ಅಂತ ಇವ್ರನ್ನ ಸರಿ ಹೊರಡಿ ಅಂತ ಬಂಗಾಳ, ತೆಲಂಗಾಣ ಮತ್ತು ಒಡಿಶಾದ ಇನ್ಚಾರ್ಜ್ ಮಾಡಿ ಕಳಿಸಲಾಗಿತ್ತು. ಇವ್ರು ಹೋದ್ಮೇಲೆ ಈ 3 ರಾಜ್ಯಗಳಲ್ಲಿ ಬಿಜೆಪಿಯ ಸಂಘಟನೆಯ ಬಲ ಡ್ರಾಮ್ಯಾಟಿಕಲಿ, ನಾಟಕೀಯವಾಗಿ ಇಂಪ್ರೂವ್ ಆಗಿದೆ. ಇದ್ದಕ್ಕಿದ್ದ ಹಾಗೆ ಇಂಪ್ರೂವ್ ಆಗಿದೆ. ಬಂಗಾಳದಲ್ಲಿ ಈಗ TMCಗೆ ಪ್ರಮುಖ ಎದುರಾಳಿನೇ ಬಿಜೆಪಿ. ಒಡಿಶಾದಲ್ಲಿ ಬಿಜೆಪಿ ಸರ್ಕಾರನೇ ಮಾಡಿಬಿಡ್ತು, ಲೋಕಸಭೆಯಲ್ಲಿ ಆಲ್ಮೋಸ್ಟ್ ಸ್ವೀಪ್ ಮಾಡ್ತು ನವೀನ್ ಪಟ್ನಾಯಕ್ರನ್ನ ಸೋಲಿಸಿ. ತೆಲಂಗಾಣದಲ್ಲಿ ನೇರ ಸ್ಪರ್ಧಿಯಾಗಿ ಕಾಂಗ್ರೆಸ್ಗೆ BRS ಅನ್ನ ಪೂರ್ತಿ ಕೆಳಗೆ ತಳ್ಳಿ ಬಿಜೆಪಿ ಎಮರ್ಜ್ ಆಗಿದೆ. ಹೀಗಾಗಿ ಇವರ ಹೆಸರು ಈಗ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಬಿಜೆಪಿಗಿರೋ ಚಾಲೆಂಜಸ್, ಹರಿಯಾಣದಲ್ಲಿ ಎಲೆಕ್ಷನ್ ಇದೆ, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ, ಜಾರ್ಖಂಡಲ್ಲಿ ಎಲೆಕ್ಷನ್ ಇದೆ, ದಿಲ್ಲಿ ಮತ್ತು ಬಿಹಾರದಲ್ಲೂ ಕೂಡ ಮುಂದಿನ ಕೆಲ ತಿಂಗಳಲ್ಲಿ ಎಲೆಕ್ಷನ್ ಇದೆ. ಅತ್ಯಂತ ಇಂಪಾರ್ಟೆಂಟ್ ಮೋದಿ ಸರ್ಕಾರದ ಮುಂದಿನ ದಿಕ್ಕನ್ನ ಡಿಸೈಡ್ ಮಾಡುವಲ್ಲಿ ಈ ರಾಜ್ಯಗಳ ಚುನಾವಣೆ. ಇಲ್ಲಿ ಬನ್ಸಲ್ ರಂತಹ ಪ್ಯೂರ್ ಸ್ಟ್ರಾಟಜಿಸ್ಟ್ಗಳೇ ಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅವರ ಪರವಾಗಿ ಕೆಲಸ ಮಾಡಬಹುದು. BL ಸಂತೋಷ್ ಇವ್ರ ಬಗ್ಗೆ ಕರ್ನಾಟಕದವರು ತುಂಬಾ ಸಲ ಕೇಳಿರ್ತಾರೆ. ಕಳೆದ 2-3 ವರ್ಷಗಳಿಂದ, ಅಂದ್ರೆ ಯಡಿಯೂರಪ್ಪ ಅವರು CM ಕುರ್ಚಿಯಿಂದ ಕೆಳಗಿಳಿದಾಗಿನಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇದೆ. ಅದಕ್ಕಿಂತ ಹಿಂದೆ ಹೋದ್ರೆ 2007-8ರ ಅವಧಿಯಲ್ಲಿ ಯಡಿಯೂರಪ್ಪನವರು ರಾಜ್ಯದ CM ಆಗಿದ್ದಾಗಲೂ ಕೂಡ ಇವರು ಮತ್ತು BL ಸಂತೋಷ್ ನಡುವೆ ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇತ್ತು. ಅವರವಾಗ ರಾಜ್ಯದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಈಗ ರಾಷ್ಟ್ರೀಯ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆ ದಿನಗಳಿಂದಲೂ, ಕರ್ನಾಟಕದಲ್ಲಿ ಸಂತೋಷ್ ಇದ್ದ ದಿನಗಳಿಂದಲೂ ಯಡಿಯೂರಪ್ಪ ಗ್ಯಾಂಗ್ಗೆ ಮತ್ತೆ ಸಂತೋಷ್ ಗ್ಯಾಂಗ್ಗೆ ಬಣ ಬಡಿದಾಟ ಜೋರಾಗಿನೇ ಇದೆ. ಮೂಲತಃ ಉಡುಪಿ ಜಿಲ್ಲೆಯ ಹಿರಿಯಡ್ಕದವರಾದ ಇವರು ಬಾಲ್ಯದಿಂದಲೇ RSS ನಲ್ಲಿ ಫುಲ್ ಟೈಮ್ ವರ್ಕರ್. 1993ರಿಂದ ಉಡುಪಿ, ಶಿವಮೊಗ್ಗ, ಮೈಸೂರು ಮತ್ತು ಬೆಂಗಳೂರಿನ ಜಿಲ್ಲೆಗಳಲ್ಲಿ RSS ಪ್ರಚಾರಕ್ಕಾಗಿ ಕೆಲಸ ಮಾಡಿದ್ರು. ಆಮೇಲೆ ಬಿಜೆಪಿಗೆ ಬಂದು 2006ರಲ್ಲಿ ಕರ್ನಾಟಕ ಬಿಜೆಪಿಯ ಜನರಲ್ ಸೆಕ್ರೆಟರಿ ಆಗಿದ್ರು. 2014ರ ತನಕ ಆ ಪೋಸ್ಟ್ ನಲ್ಲಿ ಮುಂದುವರೆದ್ರು. ಅಂದ್ರೆ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ BL ಸಂತೋಷ್ ಅವರೇ ಜನರಲ್ ಸೆಕ್ರೆಟರಿ ಆಗಿದ್ರು. ಅದಾದ ನಂತರ 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅದೇ ಟೈಮ್ಗೆ ಸಂತೋಷ್ ಬಿಜೆಪಿಯ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆಗಿ
ನೇಮಕ ಆದ್ರು. ಸಂಘ ಮತ್ತು ಬಿಜೆಪಿ ನಡುವಿನ ಕೊಂಡಿ ಅಂತ ಇವ್ರನ್ನ ಗುರುತಿಸಲಾಗುತ್ತೆ. ಅದಾದ ಮೇಲೆ 2019ರಲ್ಲಿ ಇವರು ಬಿಜೆಪಿಯ 3ನೇ ಅತ್ಯಂತ ಇಂಪಾರ್ಟೆಂಟ್ ಹುದ್ದೆಯಾದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆದ್ರು. ಆ ಹುದ್ದೆ ಅಂತೂ ನೇರವಾಗಿ RSS ಮತ್ತು ಬಿಜೆಪಿಯನ್ನ ಲಿಂಕ್ ಮಾಡೋ ಹುದ್ದೆ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಅವರು ಅದೇ ಹುದ್ದೆಯಲ್ಲಿದ್ದಾರೆ. ಸದ್ಯ ಇಂತಹ ಸಂತೋಷ್ ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಅನ್ನೋ ವಿಶ್ಲೇಷಣೆಯನ್ನ ಪೊಲಿಟಿಕಲ್ ಪಂಡಿತರು ಮಾಡ್ತಾ ಇದ್ದಾರೆ. ಆದ್ರೆ ತೀರಾ ಇತ್ತೀಚಿನವರೆಗೆ ಕರ್ನಾಟಕ ವಿಧಾನಸಭಾ ಚುನಾವಣೆವರೆಗೆ ಇವರಿಗಿದ್ದ ಪವರ್ ಈಗ ಇರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕರ್ನಾಟಕ ಅಸೆಂಬ್ಲಿ ಚುನಾವಣೆ ತನಕ ಕೂಡ ಬಿಜೆಪಿಯಲ್ಲಿ ಮೋದಿ, ಅಮಿತ್ ಶಾ ಬಿಟ್ರೆ ನಡ್ಡಾ ಅವ್ರಿಗಿಂತಲೂ ಇವ್ರು ಪವರ್ಫುಲ್ ಅಂತ ಬಿಂಬಿಸಲಾಗ್ತಾ ಇತ್ತು. ಎಲ್ಲ ಇವ್ರು ಹೇಳಿದಂಗೆ ನಡೆಯುತ್ತೆ, ಕರ್ನಾಟಕದ ಮಟ್ಟಿಗಂತೂ ಇವ್ರ ಮಾತೇ ನಡೀತಾ ಇದೆ ಅಂತ ಬಿಂಬಿಸಲಾಗ್ತಾ ಇತ್ತು. ಆದರೆ ಕರ್ನಾಟಕ ಎಲೆಕ್ಷನ್ ಆದ ಬಳಿಕ, ಅಲ್ಲಿ ಪೆಟ್ಟು ತಿಂದ ಬಳಿಕ ಹೈಕಮಾಂಡ್ ಮೋದಿ ಮತ್ತು ಅಮಿತ್ ಶಾ ಇವರನ್ನ ಸ್ವಲ್ಪ ಡೌನ್ ಮಾಡಿ ವಾಪಸ್ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿಗೆ ಕರ್ನಾಟಕ ಬಿಜೆಪಿಯನ್ನ ಒಪ್ಪಿಸಿದ್ದಾರೆ ಅನ್ನೋ ವಿಶ್ಲೇಷಣೆ ಇದೆ. ಹಾಗಾಗಿನೇ ರಾಷ್ಟ್ರೀಯ ಮಟ್ಟದ ಮೀಟಿಂಗ್ಗಳು ನಡೆದಾಗ ಸಂತೋಷ್ ಅವರ ಪ್ರಾಮುಖ್ಯತೆ ಸ್ವಲ್ಪ ಕಮ್ಮಿ ಆಗಿದೆ ಮೊದಲಿಗಿಂತ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಕನ್ಸಿಡರ್ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಇದ್ರೂ ಕೂಡ ಇತ್ತೀಚೆಗೆ ಅವರಿಗಾಗಿರೋ ಹಿನ್ನಡೆಗಳನ್ನ ಚೆಕ್ ಮಾಡಿ ನೋಡಿದಾಗ, ಅವರ ಬೆಂಬಲಿಗರಿಗೆ ರಾಜ್ಯದಲ್ಲಿ ಆಗಿರೋ ಹಿನ್ನಡೆಗಳನ್ನ ಚೆಕ್ ಮಾಡಿ ನೋಡಿದಾಗ, ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟೇ ಕೊಡ್ಲಿಲ್ಲ, ಪ್ರತಾಪ್ ಸಿಂಹಗೆ ಟಿಕೆಟೇ ಕೊಡ್ಲಿಲ್ಲ, ಜೊತೆಗೆ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದಾಗ, ಪದಾಧಿಕಾರಿಗಳ ನೇಮಕ ಆದಾಗ ಸಂತೋಷ್ ಬಣದವರಿಗೆಲ್ಲ ತುಂಬಾ ಹಿನ್ನಡೆಯಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಡೌಟ್ ಅಂತ ಕೂಡ ಇಲ್ಲಿ ನಾವು ಹೇಳ್ಬೋದು, ಒಂದು ಸಾಧ್ಯತೆ ಅಷ್ಟೇ ಅವರಾಗೋದು. ಆದ್ರೆ ಇದೆಲ್ಲದರ ನಡುವೆನೂ ಒಂದು ವೇಳೆ ಸಂತೋಷ್ ಅವರ ಆಯ್ಕೆ ಆಗ ಹೋದ್ರೆ ರಾಜ್ಯದಲ್ಲಿ ಇವರ ಹೊಡೆದಾಟ, ಯಡಿಯೂರಪ್ಪ ಅಂಡ್ ಟೀಮ್ ಮತ್ತು ಸಂತೋಷ್ ಅಂಡ್ ಟೀಮ್ ನ ನಡುವಿನ ಹೊಡೆದಾಟ ವಿಕೋಪಕ್ಕೆ ಹೋಗೋದಂತೂ ಗ್ಯಾರಂಟಿ. ಓಂ ಪ್ರಕಾಶ್ ಮಾಥೂರ್ ಇವರು ರಾಜಸ್ಥಾನ ಮೂಲದವರು. 72 ವರ್ಷದವರಿಗೆ RSS ಹಿನ್ನೆಲೆ ಇದೆ. ಅನೇಕ ವರ್ಷಗಳ ಕಾಲ ಪ್ರಚಾರಕರಾಗಿ ಕೆಲಸ ಮಾಡಿದ್ರು. ಬಿಜೆಪಿಯ ಜನರಲ್ ಸೆಕ್ರೆಟರಿಯಾಗಿ, ಗುಜರಾತ್ ಬಿಜೆಪಿಯ ಉಸ್ತುವಾರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಈ ಮುಂಚೆ ರಾಜಸ್ಥಾನ್ ಬಿಜೆಪಿಯ ಅಧ್ಯಕ್ಷರು ಕೂಡ ಆಗಿದ್ರು. 2016 2022 ತನಕ ರಾಜ್ಯಸಭೆಯ ಮೆಂಬರ್ ಕೂಡ ಆಗಿದ್ರು. 2015ರಿಂದ ಈಗ ಬಿಜೆಪಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಗುಜರಾತ್, ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಕ್ಯಾಂಪೇನ್ ಇನ್ಚಾರ್ಜ್ ಆಗಿದ್ದ ಇವರು ಛತ್ತೀಸ್ಗಢದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ಅಂತ ಇವರಿಗೆ ಕ್ರೆಡಿಟ್ ಕೊಡಲಾಗುತ್ತೆ. ಹೀಗಾಗಿ ಇವರ ಹೆಸರು ಕೂಡ ಪಟ್ಟಿಯಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ವಿನೋದ್ ತಾವ್ಡೆ ಮಹಾರಾಷ್ಟ್ರದವರು, 60 ವರ್ಷ ವಯಸ್ಸು, ಮಹಾರಾಷ್ಟ್ರದಲ್ಲಿ ಮಂತ್ರಿ ಕೂಡ ಆಗಿದ್ದ ತಾವ್ಡೆ 2020ರಲ್ಲಿ ಬಿಜೆಪಿಯ ನ್ಯಾಷನಲ್ ಸೆಕ್ರೆಟರಿ ಆದರು. ಆನಂತರ 2021ರಲ್ಲಿ ಅವ್ರನ್ನ ನ್ಯಾಷನಲ್ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಲಾಯಿತು. 2022ರಲ್ಲಿ ನಡೆದ ಉತ್ತರ ಪ್ರದೇಶ, ಗುಜರಾತ್, ಮಣಿಪುರ, ಉತ್ತರಾಖಂಡ್ ಚುನಾವಣೆಯ ಗೆಲುವಿನಲ್ಲಿ ಇವರು ಪ್ರಮುಖ ಪಾತ್ರಧಾರಿ ಅಂತ ಗುರುತಿಸಲಾಗುತ್ತೆ. ಮೃದು ಸ್ವಭಾವ ಹಾಗೂ ಸೈಲೆಂಟ್ ಕೆಲಸಗಾರ ಅಂತ ಕರೆಸಿಕೊಳ್ಳೋ ತಾವ್ಡೆ ಮರಾಠ ಸಮುದಾಯಕ್ಕೆ ಸೇರಿದವರು. ಮರಾಠ ರಿಸರ್ವೇಷನ್ ವಿಚಾರವಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿರುದ್ಧ ದೊಡ್ಡ ಒಂದು ರೀತಿಯ ಅಸಮಾಧಾನ ಇದೆ. ಅದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಪೆಟ್ಟನ್ನ ಕೂಡ ಕೊಟ್ಟಿದೆ. ಮುಂದಿನ ಅಕ್ಟೋಬರ್ನಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಇದೆ. ಹೀಗಾಗಿ ಆ ಲೆಕ್ಕಾಚಾರ ನೋಡಿದಾಗ, ಮಹಾರಾಷ್ಟ್ರ ಆಂಗಲ್ ನೋಡಿದಾಗ ಇವರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅನುರಾಗ್ ಠಾಕೂರ್ ರಾಷ್ಟ್ರೀಯ ಅಧ್ಯಕ್ಷರ ರೇಸಲ್ಲಿ ಮಾಜಿ ಸಚಿವ ಅನುರಾಗ್ ಠಾಕೂರ್ ಹೆಸರು ಕೂಡ ಸೇರ್ತಾ ಇದೆ. ಹಿಮಾಚಲ ಪ್ರದೇಶದ ಅನುರಾಗ್ ಠಾಕೂರ್ ಅವರಿಗೆ ಈಗ 49 ವರ್ಷ ವಯಸ್ಸು. ಅವರ ತಂದೆ ಹಿಮಾಚಲ ಪ್ರದೇಶದಲ್ಲಿ CM ಆಗಿದ್ದವರು. 2011ರಿಂದ 2016 ತನಕ ಬಿಜೆಪಿ ಯೂತ್ ವಿಂಗ್ ಅಧ್ಯಕ್ಷ ಕೂಡ ಆಗಿದ್ರು. ಮೋದಿ 2.1ನಲ್ಲಿ ಹಣಕಾಸು ಮತ್ತು ಸಹಕಾರ ಖಾತೆಯ ರಾಜ್ಯ ಸಚಿವರಾಗಿದ್ದರು. ಅದಾದಮೇಲೆ 2021ರಲ್ಲಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಪಡೆದು ವಾರ್ತಾ ಮತ್ತು ಪ್ರಸಾರ ಸಚಿವರಾಗಿದ್ದರು. ಮಾಧ್ಯಮಗಳ ಮುಂದೆ ಮತ್ತು ವೇದಿಕೆಗಳಲ್ಲಿ ಸರ್ಕಾರವನ್ನು ಗಟ್ಟಿಯಾಗಿ ಸಮರ್ಥನೆ ಮಾಡಿಕೊಳ್ಳುತ್ತಾ ಇದ್ದ ಮಂತ್ರಿಗಳ ಪೈಕಿ ಅನುರಾಗ್ ಠಾಕೂರ್ ಮುಂಚೂಣಿಯಲ್ಲಿದ್ದರು. ಇವರು ಈ ಸಲ ಗೆದ್ದಿದ್ರು ಕೂಡ ಮಂತ್ರಿಗಿರಿ ಕೊಟ್ಟಿಲ್ಲ. ಹೀಗಾಗಿ ಇವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬರೋಕೆ ಶುರುವಾಗಿದೆ. ಆದರೆ ಈ ಕ್ಷಣಕ್ಕೆ ಹೇಳೋದಾದರೆ ಇದು ಬಹುತೇಕ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಹಾಲಿ ಅಧ್ಯಕ್ಷರಾಗಿರೋ JP ನಡ್ಡಾ ಕೂಡ ಹಿಮಾಚಲ ಪ್ರದೇಶದವರು. ಸೊ ಮತ್ತೆ ಅದೇ ರಾಜ್ಯದಿಂದ, ಅಲ್ಲದೆ ಸಂಘಟನಾತ್ಮಕವಾಗಿ ಅಷ್ಟು ಪಳಗಿಲ್ಲದವರನ್ನ ಆಯ್ಕೆ ಮಾಡಲಾಗುತ್ತಾ? ಅದು ಈಗ ಬಿಜೆಪಿ ಲೋಕಸಭೆಯಲ್ಲಿ ಬಹುಮತ ಪಡೆಯೋದ್ರಲ್ಲೂ ವಿಫಲ ಆಗಿದೆ. ಸೊ ಪಕ್ಷದ ಸಂಘಟನೆಗೆ ಬಲ್ಲವರೇ ಬೇಕಾಗುತ್ತೆ. ಹೀಗಾಗಿ ಇವರ ಸಾಧ್ಯತೆ ಡೌಟ್. ಪಕ್ಷದಲ್ಲಿ ಯಾವುದಾದ್ರೂ ತುಂಬಾ ಇಂಪಾರ್ಟೆಂಟ್ ರೋಲ್ ಇವರಿಗೆ ಸಿಗಬಹುದು, ಆದರೆ ರಾಷ್ಟ್ರೀಯ ಅಧ್ಯಕ್ಷರನ್ನೇ ಮಾಡಿಬಿಡೋದು ಈ ಕ್ಷಣಕ್ಕೆ ಅನುಮಾನ ಅಂತ ಕೂಡ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಓಂ ಬಿರ್ಲಾ ಇವ್ರ ಬಗ್ಗೆ ನೀವು ಆಗಾಗ ಕೇಳ್ತಾ ಇರ್ತೀರಾ. ಕಳೆದ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ದವರು. ಅದಕ್ಕೂ ಮುಂಚೆ ರಾಜಸ್ಥಾನದಲ್ಲಿ 11 ವರ್ಷ ಶಾಸಕರಾಗಿದ್ದರು. 61 ವರ್ಷ ವಯಸ್ಸು. RSS ABVP ಹಿನ್ನೆಲೆ ಇದೆ. ಮೋದಿ ಮತ್ತು ಅಮಿತ್ ಶಾ ಅವರ ಆಪ್ತ ವಲಯದಲ್ಲಿ ಗುರುತಿಸಲಾಗುತ್ತೆ. RSS ನೊಂದಿಗೂ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಇವರು ಈ ಸಲ ಮಂತ್ರಿ ಏನಾಗಿಲ್ಲ. ಸೊ 5 ವರ್ಷ ಸ್ಪೀಕರ್ ತುಂಬಾ ದೂರದ ಮಾತು. ಹೀಗಾಗಿ ಪಕ್ಷದ ನಾಯಕತ್ವವನ್ನ ಓಂ ಬಿರ್ಲಾ ಅವರಿಗೆ ಕೊಡಬಹುದಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ, ಇವ್ರ ಜೊತೆ ಮಹಾರಾಷ್ಟ್ರದ ಹಾಲಿ
ಹಾಲಿ ಉಪಮುಖ್ಯಮಂತ್ರಿ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಮ್ಮಿ ಸೀಟ್ ಪಡೆದಿರೋದಕ್ಕೆ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ ಅಂತ ಆಫರ್ ಮಾಡಿದ್ರು. ಅಮಿತ್ ಶಾ ಅವರು ಬೇಡ, ನೀವೇ ಕಂಟಿನ್ಯೂ ಆಗಿ ಅಂತ ಅವರಿಗೆ ಹೇಳಿದ್ರಂತೆ. ಸೊ ಈ ನಡುವೆ ಫಡ್ನವೀಸ್ ಅವರ ಹೆಸರು ಕೂಡ ಪ್ರಾಬಬಲ್ಸ್ ಪಟ್ಟಿಯಲ್ಲಿ ಕಾಣಿಸ್ತಾ ಇದೆ. ಅಂದ ಹಾಗೆ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಇಂಪಾರ್ಟೆಂಟ್ ಫೇಸ್, ಮಹಾರಾಷ್ಟ್ರ ಬಿಜೆಪಿಯ ಫ್ಯೂಚರ್ ಅಂತ ಇವ್ರನ್ನ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಒಬ್ಬ ಸ್ಟ್ರಾಟಜಿಸ್ಟ್ ಅಂತ ಕೂಡ ಇವರು ಶರದ್ ಪವಾರ್ರಿಂದಲೇ ಹೊಗಳಿಕೆಯನ್ನು ಪಡ್ಕೊಂಡಿದ್ರು. ಈ ಹಿಂದೆ ಮಹಾರಾಷ್ಟ್ರದ ಬಿಜೆಪಿಯ ಅಧ್ಯಕ್ಷ ಕೂಡ ಆಗಿದ್ರು. RSS ನೊಂದಿಗೂ ಒಳ್ಳೆ ನಂಟನ ಹೊಂದಿದ್ದಾರೆ. ಇನ್ಫ್ಯಾಕ್ಟ್ ನಾಗ್ಪುರದಲ್ಲೇ ಇವರು ಮೇಯರ್ ಆಗಿದ್ರು. ಹೀಗಾಗಿ ಯುವ ಮುಖವನ್ನ ತಂದು ಕೂರಿಸೋಣ ಅಂತ ಏನಾದರೂ ಪ್ಲಾನ್ ಮಾಡಿದ್ರೆ ಫಡ್ನವೀಸ್ಗೂ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವ್ದನ್ನ ಕೂಡ ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ. ಮೋದಿ ಮತ್ತು ಅಮಿತ್ ಶಾ ತಲೆಯಲ್ಲಿ ಏನ್ ಓಡ್ತಾ ಇದೆ, ಸಂಘ ಏನ್ ಥಿಂಕ್ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ಮೋದಿ ಶಾ ಜೋಡಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರ್ಪ್ರೈಸ್ ಗಳನ್ನ ಕೊಟ್ಟಿದೆ. ನಡ್ಡಾ ಅವ್ರು ಮಾಡ್ತಾರಂತ ಯಾರೂ ಯೋಚನೆ ಮಾಡಿರ್ಲಿಲ್ಲ. ಹಾಗಾಗಿ ಈ ಪಟ್ಟಿಯಿಂದ ಹೊರಗೂ ಯಾರಾದರೂ ಆಗಬಹುದು. ಆದರೆ ಈ ಪಟ್ಟಿಯಲ್ಲೇ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಬನ್ಸಲ್ ಅವರ ಹೆಸರು, ಅಂದರೆ ಸುನಿಲ್ ಬನ್ಸಲ್ ಹೇಳ್ತಲ್ಲ ಅವರ ಹೆಸರು, ಹಾಗೂ ವಿನೋದ್ ತಾವ್ಡೆ ಮಹಾರಾಷ್ಟ್ರದವರು, ಇವರಿಬ್ಬರ ವೆಯ್ಟ್ ಜಾಸ್ತಿ ಇದೆ, ಸಾಧ್ಯತೆ ಜಾಸ್ತಿ ಇದೆ. ಬಟ್ ಈ ಪಟ್ಟಿಯಿಂದ ಹೊರಗೂ ಬೇರೆಯವರಾದರೂ ಕೂಡ ಆಶ್ಚರ್ಯನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.